ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್. ಸೊ ವೀಕ್ಷಕರೇ, ಇವತ್ತಿನ ಮೊದಲ ಸ್ಟೋರಿ, ವಾಲ್ಮೀಕಿ ನಿಗಮ ಅವ್ಯವಹಾರಕ್ಕೆ ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ವರ್ಷದಲ್ಲೇ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ. 187 ಕೋಟಿ ಅವ್ಯವಹಾರ. ಸಚಿವ ನಾಗೇಂದ್ರ ರಾಜೀನಾಮೆ. ನಿಗಮದ ಅವ್ಯವಹಾರಕ್ಕೆ ಅಧಿಕಾರಿ ಚಂದ್ರಶೇಖರ್ ಸೂಸೈಡ್ ಮಾಡಿಕೊಂಡಿದ್ರು. ಬಿಜೆಪಿ ಬಿಗಿಪಟ್ಟಿನ ಬೆನ್ನಲ್ಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ. ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ನಾಗೇಂದ್ರ. ನನ್ನ ಮೇಲೆ ಯಾರೂ ರಾಜೀನಾಮೆ ಕೊಡು ಅಂತ ಒತ್ತಡ ಹಾಕಿಲ್ಲ, ನನ್ನ ಸ್ವ ಇಚ್ಛೆಯಿಂದಲೇ ರಾಜೀನಾಮೆ ನೀಡ್ತಾ ಇದ್ದೀನಿ. ಸರ್ಕಾರಕ್ಕೆ ಮುಜುಗರ ಆಗಬಾರದು ಅಂತ ರಾಜೀನಾಮೆ ನೀಡಿದ್ದು, ನಾನು ನಿರ್ದೋಷಿ. ಪ್ರಕರಣದ ತನಿಖೆ ನಡೆದ್ರೆ ಸತ್ಯಾಂಶ ಹೊರಬರುತ್ತೆ. ನಿರ್ದೋಷಿಯಾಗಿ ಬಂದು ಮತ್ತೆ ಸಚಿವನಾಗ್ತೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ. ರಾಜೀನಾಮೆ ಪತ್ರದ ಕಾಪಿಯನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ನನ್ನ ಸ್ವ ಇಚ್ಛೆಯಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ಆತ್ಮಸಾಕ್ಷಿಯಾಗಿ, ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15 ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:15 ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15 ನಾನು ಕೊಟ್ಟು, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ನನ್ನ ಆತ್ಮಸಾಕ್ಷಿಯಾಗಿ, ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಪ್ರಕರಣ. ಬಹುಕೋಟಿ ಪ್ರಕರಣದಲ್ಲಿ ಮತ್ತೊಬ್ಬ ಸಚಿವರ ಹೆಸರು. ಆ ಸಚಿವರ ಕಚೇರಿಯಲ್ಲಿ ನಡೆದಿದ್ದಂತೆ ಮಹತ್ವದ ಮೀಟಿಂಗ್. ಆ ಮೀಟಿಂಗ್ನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಸಾಕ್ಷಿನಾಶ. SIT ಮೇಲೆಯೇ ಸಾಕ್ಷಿನಾಶದ ಗುರುತರ ಆರೋಪ ಕೇಳಿ ಬಂದಿದ್ದು, ಸರ್ಕಾರದ ಪ್ರಮುಖರ ರಕ್ಷಣೆಗೇನಾದ್ರೂ ಮುಂದಾಗಿದೆಯಾ SIT? ಒಬ್ಬ ಸಚಿವ ಇನ್ನೊಬ್ಬ ಶಾಸಕನಿಗೆ ಈ ಹಗರಣ ಸುತ್ತಕೊಳ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ಆದ ಮೇಲೆ ಇನ್ನಷ್ಟು ಸತ್ಯ ಹೊರಬೀಳ್ತಾ ಇದೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ಗೆ ಸಂಕಷ್ಟ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಮೀಟಿಂಗ್ ಆಯ್ತಾ? ಅವ್ಯವಹಾರಕ್ಕೂ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಚೇರಿಗೂ ಲಿಂಕ್ ಇದೆಯಾ? ಶರಣಪ್ರಕಾಶ್ ಪಾಟೀಲ್ ಮೇಲೆ ಆರೋಪಿ ಪರಶುರಾಮ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆಲವು ಡಿಜಿಟಲ್ ಎವಿಡೆನ್ಸ್ ರಕ್ಷಣೆಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ 8ನೇ ಆರೋಪಿ ಪರಶುರಾಮ್. ಸಚಿವರ ಕಚೇರಿ ಸಮೀಪದ CCTV ರಕ್ಷಣೆ ಮಾಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಮೇ 24ರ ಮಧ್ಯಾಹ್ನ 3 ಗಂಟೆವರೆಗೆ ಸಚಿವರ ಕಚೇರಿಯ ಬಳಿಯ CCTV ರಕ್ಷಣೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆವತ್ತು ಸಚಿವರ ಕಚೇರಿಯಲ್ಲಿ ಪರಶುರಾಮ್, ಸಚಿವ ಶಾಸಕ ಬಸನಗೌಡ ದದ್ದಲ್ ಭೇಟಿಯಾಗಿದ್ದಾರೆ. ಸಭೆಯಲ್ಲಿ ಹಗರಣದ ಬಗ್ಗೆ ಮಹತ್ವದ ಚರ್ಚೆ ನಡೆದಿತ್ತು ಅನ್ನೋ ಆರೋಪ ಇದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಮಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಮೇಶ್, ಬಗೆದಷ್ಟು ಆಳಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಆರೋಪಿಯೇ CCTVಯ ಫುಟೇಜ್ ನ ರಕ್ಷಣೆ ಮಾಡಿ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಶಾಸಕ ಮತ್ತು ಸಚಿವ ಇವರಿಬ್ಬರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಆರೋಪ? ಆ CCTV ಏನು?
ಭಾವನಾ, ನಿಜಕ್ಕೂ ಈ ಒಂದು ಅರ್ಜಿಯಿಂದ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಒಂದು, ಈ ಒಂದು ಹಗರಣದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಸಚಿವರು ಮತ್ತೆ ಬಸವನಗೌಡ ದದ್ದಲ್ ಅವರ ಒಂದು ಪಾಗಿ ಕೂಡ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥ ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದು ಜೊತೆಗೆ SIT ಏನು ತನಿಖೆಯನ್ನು ಮಾಡ್ತಾ ಇದೆ, ಈ ಒಂದು SIT ಪ್ರಕರಣದಲ್ಲಿರುವಂಥ ಕೆಲವರನ್ನ ಏನು ರಕ್ಷಣೆ ಮಾಡಲಿಕ್ಕೋಸ್ಕರ ಸಾಕ್ಷಿಗಳನ್ನು ನಾಶ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಆ ಸಾಕ್ಷಿಗಳನ್ನು ಯಥಾವತ್ತಾಗಿ ಕೋರ್ಟು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು, ಅದನ್ನು ರಕ್ಷಣೆ ಪ್ರಿಸರ್ವ್ ಮಾಡಿಸಬೇಕು ಅನ್ನುವಂಥ, ಅಂದರೆ IT ಆ್ಯಕ್ಟ್ 65B ಅಡಿ ಅದನ್ನ ಒಂದು ಒರಿಜಿನಲ್ ಎವಿಡೆನ್ಸ್ಗಳನ್ನ ಇಟ್ಕೊಳ್ಬೇಕು ಕೋರ್ಟಿನ ಸುಪರ್ದಿಯಲ್ಲಿ. ಇಲ್ಲ ಅಂದರೆ ಅದು ಮುಂದಿನ ದಿನಗಳಲ್ಲಿ ಅದು ನಾಶ ಆಗುತ್ತೆ, ಅದನ್ನು ಬೇರೆ ರೀತಿ ತಿರುಚುವಂಥ ಸಾಧ್ಯತೆಗಳಿರುತ್ತೆ ಅನ್ನುವಂಥ ಪ್ರಮುಖವಾದ ವಿಚಾರವನ್ನು ಅರ್ಜಿಯಲ್ಲಿ ಹಾಕಿರುವಂಥದ್ದು. 8ನೇ ಆರೋಪಿ ಇರುವಂಥ ಪರಶುರಾಮ್ ನಿನ್ನೆ ಅವರ ವಕೀಲರ ಮೂಲಕ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆ ಅರ್ಜಿಯಲ್ಲಿ ನೋಡ್ತಾ ಹೋದರೆ ಇಲ್ಲಿ ಅಂದರೆ ಮೇ 24ನೇ ತಾರೀಕು ವಿಧಾನಸೌಧದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಸಚಿವರ ಕಚೇರಿಯಲ್ಲಿ ಒಂದು ಬಹು ಮುಖ್ಯವಾದಂಥ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಈ ಹಗರಣದ ಬಗ್ಗೆ ಒಂದು ಪ್ರಮುಖವಾದಂಥ ವಿಚಾರಗಳು ಅಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಅಲ್ಲಿ ಏನು 8ನೇ ಆರೋಪಿ ಆಗಿರುವಂಥ ಅಂದರೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಆದಂಥ ಪರಶುರಾಮ್ ಇರ್ತಾರೆ, ಜೊತೆಗೆ ಸಚಿವರು ಇರ್ತಾರೆ, ಮತ್ತು ಬಸನಗೌಡ ದದ್ದಲ್ ಕೂಡ ಇರ್ತಾರೆ. ಅಲ್ಲಿ ಚರ್ಚೆಗಳಾಗಿರುವಂಥದ್ದು. ಸೊ ಆ ಸಂಬಂಧಪಟ್ಟಂತೆ ನಿಮಗೆ ಆ CCTVಗಳನ್ನು ಪ್ರಿಸರ್ವ್ ಮಾಡಿದ್ದೆ, ಅದರಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ ಅನ್ನುವಂಥದ್ದು. ಮತ್ತೊಂದು, ಬಸವನಗೌಡ ದದ್ದಲ್ ಮತ್ತು 8ನೇ ಆರೋಪಿ ಆಗಿರುವಂಥ ಪರಶುರಾಮ್ ನಡುವೆ ನಡೆದಂಥ ವಾಟ್ಸಾಪ್ ಚಾಟ್ಗಳನ್ನಿದೆ, ಆ ಒಂದು ಚಾಟಿನ ಮಿರರ್ ಇಮೇಜ್ನು ಕೂಡ ಅಷ್ಟರ ಮಟ್ಟಿಗೆ ಅಂದರೆ ಅದನ್ನು ಕೂಡ ಸೇವ್ ಮಾಡಬೇಕು, ಪ್ರಿಸರ್ವ್ ಮಾಡಿಸ್ಬೇಕು. ಯಾಕೆಂದರೆ ಆ ಒಂದು ಚಾಟ್ನಲ್ಲಿ ಈ ಹಗರಣದಲ್ಲಿ ಏನೆಲ್ಲ ಆಗಿದೆ, ಯಾರಿದ್ದಾರೆ, ಹೇಗೆ ನಡೀತು ಅನ್ನುವಂಥದ್ದು ಸಂಪೂರ್ಣವಾಗಿರುವಂಥದ್ದು. ಆ ಒಂದು ಚಾಟನ್ನು ನಾಶ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ SIT ಅಧಿಕಾರಿಗಳೆಲ್ಲ ಒಂದು ಕಡೆ ನಿಜವಾದಂಥ ಆರೋಪಿಗಳನ್ನು ಹೊರಗಡೆ ಬಿಟ್ಟು ಅಮಾಯಕರನ್ನ ಇಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಆ ಮೂಲಕ ಎಲ್ಲೊಂದು ಕಡೆ ಪರಶುರಾಮ್ ನಾನು ಇದರಲ್ಲಿ ಭಾಗಿಯಾಗಿಲ್ಲ, ನಾವು ಇದರಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಹಗರಣವನ್ನು ಹೊರಗಡೆ ತರುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ, ಆದರೂ ಕೂಡ ನಿಜವಾದಂಥ ಆರೋಪಿಗಳನ್ನ ಎಲ್ಲ ಒಂದು ಕಡೆ ರಕ್ಷಣೆ ಮಾಡುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲಿ ಏನು ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅವರ ಒಂದು ಭಾಗಿತ್ವ ಇದರಲ್ಲಿ ಇದೆ ಅನ್ನುವಂಥದ್ದು. ಅದನ್ನ ಆ ಒಂದು ಕಚೇರಿಯ ಸಮೀಪದ ಸಂಪೂರ್ಣ ವಿಡಿಯೋಗಳನ್ನ ರಕ್ಷಣೆ ಮಾಡಿದ್ದೆ, ಅದರಲ್ಲಿ ನಿಜವಾದಂಥ ಸತ್ಯ ಹೊರಗಡೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಮಾಹಿತಿಗಳನ್ನ ಈ ಕೋರ್ಟ್ಗೆ ಅರ್ಜಿರುವಂಥದ್ದು. ಮತ್ತೊಂದು ಅರ್ಜಿಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಆ ಅರ್ಜಿಯನ್ನು ಸಲ್ಲಿಸಿದಂಥ ಒಂದು ವಕೀಲರು ಸುವರ್ಣ ನ್ಯೂಸ್ ಕೇಳಿರುವಂಥದ್ದು. ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಅನ್ನುವಂಥದ್ದು ಆಗಬೇಕು, ಆದರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅದರಲ್ಲಿ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಅದನ್ನು ಇವತ್ತು ಕೋರ್ಟ್ಗೆ ಮತ್ತೊಂದು ಒಂದು ಮೆಮೊ ಹಾಕುವ ಮೂಲಕ ಅದನ್ನು ಕರೆಕ್ಷನ್ ಮಾಡ್ತೀವಿ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ನೇರವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮೇಲೆ ಅಂದರೆ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಒಂದು ಪ್ರಮುಖವಾದಂಥ ಸಭೆ ನಡೀತದೆ. ಅಲ್ಲಿ ಏನು ಈ ಹಗರಣದ ಬಗ್ಗೆ ಮಾತುಕತೆಗಳಾಗಿದೆ ಅಂತಂದರೆ ಏನು ಮಾತುಕತೆಗಳಾಗಿದೆ ಅದನ್ನು ನಾನು ಮುಂದೆ ಕೋರ್ಟಲ್ಲಿ ಹೇಳ್ತೇನೆ ಅನ್ನುವಂಥ ವಿಚಾರವನ್ನ ಪರಶುರಾಮ್ ಹೇಳ್ತಾ ಇರುವಂಥದ್ದು. ಹಾಗಾಗಿ SIT ಈ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ಕೆಲವರನ್ನ ಈವರೆಗೆ ರಮೇಶ್, ಒಂದು ಕಡೆ ಪರಶುರಾಮ್ ಒಂದು ಅಫಿಡವಿಟನ್ನು ಕೋರ್ಟ್ನಲ್ಲಿ ಇವತ್ತು ಸಲ್ಲಿಸಲಿದ್ದಾರೆ, ನಿನ್ನೆ ಸಲ್ಲಿಸಿದ್ದಾರೆ, ಅದನ್ನು ಕರೆಕ್ಷನ್ ಮಾಡಿ ಸಲ್ಲಿಸಲಿದ್ದಾರೆ. ಇನ್ನೊಂದು ಕಡೆ SIT ನಾಗೇಂದ್ರರನ್ನು ವಿಚಾರಣೆಗೊಳಪಡಿಸುತ್ತಾ? ಯಾಕಂದರೆ ನಾಗೇಂದ್ರ ರಾಜೀನಾಮೆ ನೈತಿಕ ಹೊಣೆ ಹೊತ್ತು ಅಲ್ಲ. ನಾಗೇಂದ್ರರ ಹೆಸರನ್ನು MD SIT ವಿಚಾರಣೆ ವೇಳೆ ನಾಗೇಂದ್ರರ ಹೆಸರನ್ನು ಹೇಳಿದ್ದಾರೆ. ಹೀಗಾಗಿ ಈಗ ಮುಖ್ಯ ಪ್ರಶ್ನೆ ಇರತಕ್ಕಂಥದ್ದು, ನಾಗೇಂದ್ರರನ್ನು SIT ಯಾವಾಗ ವಿಚಾರಣೆ ಮಾಡುತ್ತೆ? ಪ್ರಶಾಂತ್, ಅಂದರೆ ಇಡೀ ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ ಸಚಿವ ನಾಗೇಂದ್ರ ಅವರ ನೇರ ಭಾಗಿತ್ವ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಆದರೆ ಎಲ್ಲ ಒಂದು ಕಡೆ SIT ಈವರೆಗೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳನ್ನು ಇವ್ರನ್ನ ಮಾತ್ರ ಅರೆಸ್ಟ್ ಮಾಡುವಂಥದ್ದು, ವಿಚಾರಣೆ ಮಾಡ್ತಾ ಇರುವಂಥದ್ದು ಮಾತ್ರ ಮಾಡ್ತಾ ಇದೆ. ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡಲೇಬೇಕಾದಂಥ ಪ್ರಕರಣ. ಯಾಕೆಂದರೆ ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಮಾಡದೇ ಇದ್ದರೆ ಈ ಒಂದು ಪ್ರಕರಣದ ತನಿಖೆ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ SIT ಅಧಿಕಾರಿಗಳು ಯಾವಾಗ ಅವರಿಗೆ ನೋಟಿಸನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೆ ಈ ಅರ್ಜಿಯನ್ನು ಏನು ಪರಶುರಾಮ್ ಸಲ್ಲಿಸಿರುವಂತಹ ಅರ್ಜಿಯನ್ನು ನೋಡ್ತಾ ಹೋದ್ರೆ ಇನ್ನೋಸೆಂಟ್ಗಳನ್ನ ಜೈಲಿಗೆ ಕಳಿಸಿ ನಿಜವಾದಂಥ ಆರೋಪಿಗಳನ್ನ ಹೊರಗಡೆ ಬಿಡ್ತಾ ಇದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಒಂದು ಏನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ನಾಗೇಂದ್ರ ಅವರ ವಿರುದ್ಧ ಏನು ಕ್ರಮ ಆಗುತ್ತೆ, SIT ನಿಜಕ್ಕೂ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಕೊನೆ ಪಕ್ಷ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಾದರೂ ವಿಚಾರಣೆಗೆ ಕರೆಸಬೇಕು. ಅಂದರೆ ತಮ್ಮ ಗಮನಕ್ಕೆ ಬರದೆ ಇಷ್ಟೆಲ್ಲ ಆಯ್ತಾ, ತಮ್ಮ ಅಂದರೆ ಸಚಿವರ PA ಅಂತ ಹೇಳ್ಕೊಂಡಂತ ನಾಗರಾಜ್ ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ಏನೋ ವ್ಯವಹಾರಗಳನ್ನು ನಡೆಸಿದ್ದಾನೆ ಅನ್ನುವಂಥದ್ದು. ಮತ್ತೆ ನಮಗಿರುವಂತಹ ಮಾಹಿತಿ ಪ್ರಕಾರ ಈ ನಾಗರಾಜ್ ಏನಿದ್ದಾನೆ ಅಧಿಕಾರಿಗಳ ಜೊತೆ ಬಳಿ ಹೋದಂಥ ಸಂದರ್ಭದಲ್ಲಿ, ಬ್ಯಾಂಕ್ ಅಧಿಕಾರಿಗಳ ಜೊತೆ ಹೋದಲ್ಲಿ ತನ್ನ ಮೊಬೈಲ್ನಲ್ಲಿ ಸಚಿವರಿಗೆ ಫೋನ್ ಮಾಡಿಕೊಟ್ಟು ಆ ಮೂಲಕ ಓರಲ್ ಡೈರೆಕ್ಷನ್ಸ್ ಅನ್ನು ತೆಗೆದುಕೊಳ್ಳುವಂಥದ್ದು, ಆ ಮೂಲಕ ಎಲ್ಲ ವ್ಯವಹಾರಗಳಾಗಿದೆ ಅನ್ನುವಂಥದ್ದು ಕೂಡ ಈಗಿರೋ ಜಗಜ್ಜಾಹೀರಾಗಿರುವಂತಹ ವಿಚಾರಗಳು. ಸೊ ಇಷ್ಟಾದರೂ ಕೂಡ
ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡದೇ ಏನಾದರೂ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದೆ ಅದರಲ್ಲಿ ಇದೆಲ್ಲ ಒಂದು ಕಡೆ ಒಂದು ಪ್ರಿಜುಡಿಸ್ ಆಗಿ ಎಲ್ಲ ಒಂದು ಕಡೆ ಕೆಲವೊಂದು ರಕ್ಷಣೆ ಮಾಡಲಿಕ್ಕೋಸ್ಕರನೇ SIT ತನಿಖೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ಹಾಗಾಗಿ SIT ನಾಗೇಂದ್ರ ಅವರಿಗೆ ಯಾವಾಗ ನೋಟಿಸ್ ಕೊಡುತ್ತೆ ಅನ್ನುವಂಥದ್ದಕ್ಕೆ ಇನ್ನೂ ಸ್ಪಷ್ಟವಾದಂಥ ಚಿತ್ರಣಗಳು ಸಿಗ್ತಾ ಇಲ್ಲ, ಮಾಹಿತಿ ಸಿಗ್ತಾ ಇಲ್ಲ. ಆದರೆ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಈ ಪ್ರಕರಣದಲ್ಲಿ ಇರುವಂತಹದ್ದು. ಪ್ರಶಾಂತ್ ರಮೇಶ್, ಈಗ ನಿನ್ನೆ ನಾಗೇಂದ್ರ ರಾಜೀನಾಮೆ ಪಡಲಿಕ್ಕೆ ಮುಖ್ಯ ಕಾರಣ ನಾಳೆ ಈ ಪ್ರಕರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರಣದಿಂದ CBI ಒಳಗಡೆ ಬರಬಹುದು ಅನ್ನುವ ಕಾರಣಕ್ಕೋಸ್ಕರ. CBI ಬರುವ ಆತಂಕ ಈ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಎಷ್ಟಿದೆ? SIT ಕೂಡ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಪರಶುರಾಮ್ ಅಫಿಡವಿಟನ್ನು ಸಲ್ಲಿಸಿದ್ದಾರೆ, ಅದರ ಅರ್ಥ ಏನು ಅಂತಂದರೆ SIT ತನಿಖೆ ಓಕೆ, ನಾಳೆ CBI ಬಂದರೆ ಇನ್ನಷ್ಟು ಆಳಕ್ಕೆ ಹೋಗುತ್ತೆ, ಇನ್ನಷ್ಟು ಶಾಸಕರು ಸಚಿವರ ಹೆಸರುಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ಆತಂಕಕ್ಕೆ ಕಾರಣನ? ಅದೇ CBI ಬರ್ಲಿಕ್ಕೆ ಟೆಕ್ನಿಕಲಿ ಪಾಸಿಬಿಲಿಟಿ. ಯಾಕೆಂದರೆ ಈ ಹಗರಣ ಏನು ಪ್ರಶಾಂತ್, ಈ ಹಗರಣದ ಭಾಗಿಯಾದಂಥವ್ರಿಗೆ ಚಳಿ ಜ್ವರ ಶುರುವಾಗಿರುವಂಥದ್ದೇ ಈ ಕಾರಣಕ್ಕಾಗಿ ಇಲ್ಲಿ CBI ನೇರವಾಗಿ ಎಂಟ್ರಿ ಆಯಿತು. 3ನೇ ತಾರೀಕು ಈಗಾಗಲೇ CBI ಅಧಿಕಾರಿಗಳು FIRನ ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಇನ್ನೂ ಹಲವರು ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಈ ಹಣ ಬಳಕೆ ಆಗಿರುವಂತಹದ್ದು ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥ ಒಂದಷ್ಟು ವದಂತಿಗಳಿರುವಂತಹದ್ದು. ನಿಜಕ್ಕೂ ಚುನಾವಣೆಗೆ ವರ್ಗಾವಣೆ ಆಗಿದ್ದೇ ಆದಲ್ಲಿ ಇದು ಬೇರೆ ಇನ್ಯಾರಾದ್ರೂ ಡೈರೆಕ್ಷನ್ಗಳು ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈಗ ಅಂದರೆ ನಾಗೇಂದ್ರ ಅವರನ್ನು ತಲೆದಂಡ ತೆಗೆದುಕೊಳ್ಳದೆ ಇದೇನಾದರೂ ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥದ್ದು, ಕೆಲವರನ್ನು ರಕ್ಷಣೆ ಮಾಡುವಂಥದ್ದಾಗಲಿ ಅಥವಾ ಎವಿಡೆನ್ಸ್ಗಳನ್ನು ನಾಶ ಮಾಡುವಂಥ ಕೆಲಸಗಳಾಗಿದ್ದೇ ಆದಲ್ಲಿ ಮುಂದೆ CBI ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇದೆಲ್ಲವೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆಗಳಿರ್ತದೆ. ಮತ್ತೆ ದೊಡ್ಡ ಮಟ್ಟದ ಅಂದರೆ ಅವರಿಗೆ ಒಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ CBI ಎಂಟರ್ ಆಗಿರುವಂತಹದ್ದು ನಿಜಕ್ಕೂ ಈ ಹಗರಣದಲ್ಲಿ ಭಾಗಿಯಾದವರಿಗೆ ನಿಜಕ್ಕೂ ಚಳಿ ಜ್ವರ ಈಗ ಶುರುವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಈಗ ಒಂದು ಬ್ರೇಕ್ನ ನಂತರ ಮಾರ್ನಿಂಗ್ ನ್ಯೂಸ್ ಅವರ್ ಮುಂದುವರಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.